ಇರುವಂತಹ ಮೂಲಧನವನ್ನು ಯಾವುದೇ ಕಾರಣಕ್ಕೂ ಸಹ ನಾವು ಸಂಘಕ್ಕೆ ಉಪಯೋಗಿಸ್ಕೊಡದೆ ನಾವು ಅದನ್ನು ಹಾಗೆ ನಾವು ಆ ಸದಸ್ಯರ ಹಣವನ್ನು ಬ್ಯಾಂಕಲ್ಲಿ FD ಮಾಡಿ ಅದರಿಂದ ಬರುವಂತಹ ಒಂದು ಬಡ್ಡಿ ಏನಿದೆ ಅದನ್ನೂ ಸಹ ಅದಕ್ಕೆ ಸೇರುವ ರೀತಿಯಲ್ಲಿ ಮಾಡಿ ಆದಷ್ಟು ಬೇಗ ಏನು 13,50,000 ರೂಪಾಯಿ ಕ್ರೋಢೀಕರಣ ಮಾಡಬೇಕು ಅದನ್ನು ಸಹ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಸ್ವಲ್ಪ ಆರ್ಥಿಕ ಸಂಪನ್ಮೂಲ ನಮ್ಮ ಖರ್ಚು ವೆಚ್ಚಗಳಿಗೋಸ್ಕರವಾಗಿ ದಾನಿಗಳನ್ನು ಇಟ್ಕೊಂಡು ಸ್ವಲ್ಪ ಆರ್ಥಿಕ ಸಂಪನ್ಮೂಲವನ್ನು ನಾವು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ನಮ್ಮಲ್ಲಿ ಬಹಳಷ್ಟು ಜನ ಬಡ ಪುರೋಹಿತರಿದ್ದಾರೆ. ಆ ಪುರೋಹಿತರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಪರಿಷತ್ತಿನ ವತಿಯಿಂದ ಯಥಾಶಕ್ತಿಯಾಗಿ ನಾವು, ಯಾಕೆಂದರೆ ಕೆಲವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ, ಆದರೆ ನಮ್ಮ ಪುರೋಹಿತ ಪರಿಷತ್ತಿನ ವತಿಯಿಂದ ನಮಗೆ ಸದಸ್ಯರಾಗಿರುವುದರಿಂದ ಒಂದು 10,000 ರೂಪಾಯಿವರೆಗೂ ನಾವು ಅವರಿಗೆ ಕಲ್ಯಾಣ ನಿಧಿಯ ಮೂಲಕವಾಗಿ ಸಹಾಯ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಹಾಗೆ ವೇದ ನಿಧಿ, ನಮ್ಮಲ್ಲಿ ವೇದ ರಾಶಿ ಬಹಳ ದೊಡ್ಡದು, ಹಾಗಾಗಿ ಅದನ್ನು ಸಂರಕ್ಷಣೆ ಮಾಡುವಂತಹ ಮೊದಲನೇ ಕರ್ತವ್ಯವನ್ನು ಮಾಡ್ತೇವೆ. ನಮ್ಮಲ್ಲಿ ಎಷ್ಟೋ ಜನ ವಿದ್ವಾಂಸರಿದ್ದಾರೆ. ಆ ವಿದ್ವಾಂಸರನ್ನು ಗುರುತಿಸಿ ನಾವು ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ಮಾನ ಮಾಡುವುದಾಗಲಿ, ಹಾಗೆ ಅವ್ರಿಗೆ ಏನಾದರೂ ಒಂದು ನಮ್ಮ ಪುರೋಹಿತ ಪರಿಷತ್ ವತಿಯಿಂದ ಒಂದು ಅವರಿಗೆ ಪ್ರೀತಿ ಪೂರ್ವಕವಾಗಿ ಅವ್ರಿಗೊಂದು ಗೌರವವನ್ನು ಸಲ್ಲಿಸ್ತಕ್ಕಂತಹ ಕೆಲಸವನ್ನು ಮಾಡೋದರ ಮೂಲಕವಾಗಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಹಿರಿಯ ವಿದ್ವಾಂಸರನ್ನು ಸಂಪರ್ಕಿಸಿ ಅವರಿಗೆ ಗೌರವವನ್ನು ಸೂಚಿಸುವ ಮೂಲಕ ಅದೇ ಪ್ರಕಾರವಾಗಿ ನಾವು ಇನ್ನು ಮುಂದೆ ನಾವೊಂದು ವಿದ್ವಾಂಸರ ಒಂದು ಸಮಿತಿಯನ್ನು ಸಹ, ಹಿರಿಯರ ಮಾರ್ಗದರ್ಶನದಲ್ಲಿ ವಿದ್ವಾಂಸರ ಸಮಿತಿಯನ್ನು ಸಹ ರಚನೆ ಮಾಡುತ್ತಿದ್ದೇವೆ. ಹಾಗೆ ಆರೋಗ್ಯ ನಿಧಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆರೋಗ್ಯ ನಿಧಿ ನಮ್ಮಲ್ಲಿ ಪುರೋಹಿತರಿಗೆ ಯಾರಿಗಾದರೂ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆ ಆದರೆ ನಾವು ಅವರಿಗೆ ಸ್ವಲ್ಪ ಮಟ್ಟಿಗಾದರೂ ಸಹ ಆರ್ಥಿಕ ಸಹಾಯವನ್ನು ಮಾಡುವ ಉದ್ದೇಶದಿಂದ ಆರೋಗ್ಯ ನಿಧಿಯನ್ನು ನಾವು ಸಂಗ್ರಹ ಮಾಡಬೇಕು ಅಂತ ಇದ್ದೀವಿ. ಹಾಗೆ ಮರಣೋತ್ತರ ನಿಧಿ, ಯಾರಾದರೂ ನಮ್ಮ ಪುರೋಹಿತ ಸದಸ್ಯರು ಈವರೆಗೂ ಸಹ ಈ 13,520 ಜನ ಏನು ಸದಸ್ಯರಾಗಿದ್ದಾರೆ, ಅವರಲ್ಲಿ ಯಾರಿಗಾದರೂ ಆಕ್ಸಿಡೆಂಟಲ್ಲಾಗಿ ಏನಾದರೂ ಮರಣ ಹೊಂದಿದ್ದಾರೆ ಅಥವಾ ಏನಾದರೂ ಸಮಸ್ಯೆಯಿಂದ ಅವರು ಮರಣ ಹೊಂದಿದ್ದಾರೆ, ಅಂಥ ಸದಸ್ಯರಿಗೆ ಮರಣೋತ್ತರ ನಿಧಿ ಅಂತೇಳಿ ಒಂದು 5,000 ರೂಪಾಯಿ ನೀಡಬೇಕು ಅಂತೇಳಿ ನಾವು ಸಮಿತಿಯವರು ಪದಾಧಿಕಾರಿಗಳು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ನಮ್ಮಲ್ಲಿ ಈ ಎಲ್ಲ ನಿಧಿಗಳಿಗೆ ನೀಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಆದರೂ ಸಹ ಎಲ್ಲ ನಮ್ಮ ಪುರೋಹಿತ ಮಿತ್ರರಿಂದ ಸಹಾಯವನ್ನು ಪಡೆದು ಮತ್ತು ಇದಕ್ಕೆ ದಾನಿಗಳು ಯಾರಾದರೂ ಕೊಡುವಂಥವರಿದ್ದರೆ ಅಂಥವ್ರನ್ನ ಸಂಪರ್ಕ ಮಾಡಿ ಅವರಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ನಾವು ಈ ಒಂದು ಮರಣೋತ್ತರ ನಿಧಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅದಾದ ಮೇಲೆ ಆಪದ್ಧನವಾಗಿ ಒಂದು ಸ್ವಲ್ಪ ದಾನಿಗಳನ್ನು ಹಿಡಿದು ಸ್ವಲ್ಪ ಹಣವನ್ನು ಕ್ರೋಢೀಕರಣ ಮಾಡಿ ಬ್ಯಾಂಕಲ್ಲಿ FD ಮಾಡಿಡ್ತೇವೆ. ನಂತರ ನಮ್ಮಲ್ಲಿ ವೇದ ಪಾಠಶಾಲೆಗಳು, ಬಹಳಷ್ಟು ವೇದ ಪಾಠಶಾಲೆಗಳಿದ್ದರೂ ಸಹ ಆಯಾ ಜಿಲ್ಲೆಯ ಮಟ್ಟದಲ್ಲಿ ವೇದ ಪಾಠಶಾಲೆಗಳನ್ನು ತೆರೆಯುವಂತಹ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಸಹ ನಮಗೆ ಸಹಕಾರ ನೀಡ್ತೇವೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ನಾವು ಕರ್ನಾಟಕದಾದ್ಯಂತ ಇರುವಂತಹ ಬೆಂಗಳೂರು ಸೇರಿಸಿಕೊಂಡು 33 ಜಿಲ್ಲೆ ಅಂತ ನಾವು ಒಂದು ಲೀಸ್ಟ್ ಮಾಡ್ಕೊಂಡಿದ್ದೇವೆ. ಆ 33 ಜಿಲ್ಲೆಯಲ್ಲಿ ಈಗಾಗಲೇ 28 ಜಿಲ್ಲೆಯ ಅಧ್ಯಕ್ಷರ ನೇಮಕಾತಿಯಾಗಿದೆ. ಇನ್ನು ಉಳಿದಿರ್ತಕ್ಕಂತಹ 5 ಜಿಲ್ಲೆಯ ಒಂದು ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಹಾಗೆ ಆ ಜಿಲ್ಲಾಧ್ಯಕ್ಷರ ಒಂದು ಸಹಕಾರದಿಂದ ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ವೇದ ಪಾಠಶಾಲೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದಾದ ಮೇಲೆ ನಮ್ಮಲ್ಲಿ ಪ್ರತಿ ವರ್ಷವೂ ಸಹ ಬೇಸಿಗೆ ಶಿಬಿರದ ಸಂದರ್ಭದಲ್ಲಿ
ಮಕ್ಕಳಿಗೆ ಉಚಿತವಾಗಿ ಉಪನಯನ ಆಗಿರ್ತಕ್ಕಂತಹ ಮಕ್ಕಳಿಗೆ ಸಂಧ್ಯಾ ವಂದನೆ, ದೇವತಾರ್ಚನೆ ಇತ್ಯಾದಿ ಗುರು ಪರಂಪರೆಯ ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ರಾಮಾಯಣ ಮತ್ತು ಭಾಗವತ, ಪುರಾಣಗಳು ಇತ್ಯಾದಿಗಳನ್ನು ಹೇಳಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲ ಜಿಲ್ಲೆಯಲ್ಲೂ ಸಹ ಮಾಡ್ತೇವೆ. ಇದರ ಜೊತೆಯಲ್ಲೇ ನಾವು ಉಚಿತವಾಗಿ ವೇದ ಪಾಠವನ್ನು ಹೇಳಿಕೊಡುವಂತಹ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಇದೇ ರೀತಿಯಲ್ಲಿ ನಮ್ಮಲ್ಲಿ ಅಪರಕ್ರಿಯೆ ಅಂದರೆ ಮರಣ ಹೊಂದಿದಾಗ ಮಾಡುವಂತಹ ಕ್ರಿಯೆಗೆ ಅಪರಕ್ರಿಯೆ ಅಂತ ಹೇಳ್ತೇವೆ. ಆ ಒಂದು ಕ್ರಿಯೆಗೆ ಬಹಳಷ್ಟು ಜಿಲ್ಲೆಗಳಲ್ಲಿ, ಬೆಂಗಳೂರಲ್ಲೂ ಸಹ ಬಹಳ ಪುರೋಹಿತರ ಕೊರತೆ ಇದೆ. ಹಾಗಾಗಿ ಅದಕ್ಕೆ ಒಂದು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ನಾವು ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡ್ತೇವೆ. ನಮ್ಮ ಸದಸ್ಯರಲ್ಲಿ ಯಾರಾದರೂ ಮರಣ ಹೊಂದಿದರೆ ಅಂಥವರಿಗೆ ನಮ್ಮ ಪರಿಷತ್ತಿನ ವತಿಯಿಂದ ಮೊದಲನೇ ದಿನದ ಒಂದು ಕ್ರಿಯೆಗೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ಮತ್ತು ಉಚಿತ ವಾಹನದ ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಹಿರಿಯ ವಿದ್ವಾಂಸರನ್ನು ಗುರುತಿಸಿ ನಾವು ಅವರ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂದ್ಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಂದಿನ ಅಧ್ಯಕ್ಷರು ವೇದಬ್ರಹ್ಮಶ್ರೀ ವಿಶ್ವೇಶ್ವರ ಭಟ್ಟರು ಹಾಗೂ ನಮ್ಮ ಶ್ರೀರಂಗಪಟ್ಟಣದ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮರು, ಹಾಗೆ ಹಾಸನದ ಕೃಷ್ಣಮೂರ್ತಿ ಗಣಪಾಟಿಗಳು, ಉಡುಪಿಯ ಚನಕೇಶ್ವರ ಭಟ್ಟರು, ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಇನ್ನೂ ಬಹಳಷ್ಟು ಹಿರಿಯ ವಿದ್ವಾಂಸರಿದ್ದಾರೆ, ಅವರೆಲ್ಲರ ಮಾರ್ಗದರ್ಶನವನ್ನು ತಗೊಂಡು ಈ ಒಂದು ಅಪರಕ್ರಿಯೆ ಸಮಿತಿಯನ್ನು ರಚಿಸಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅದು ಅನುಕೂಲವಾಗುವ ರೀತಿಯಲ್ಲಿ ನಾವು ಸಹಕಾರವನ್ನು ನೀಡಬೇಕು ಅಂತೇಳಿ ನಮ್ಮ ಪುರೋಹಿತ ಪರಿಷತ್ತಿನಿಂದ ಅಂದ್ಕೊಂಡಿದ್ದೇವೆ.